ಹಾಯ್ ಎಲ್ರಿಗೂ ನಮಸ್ಕಾರ. ದಿಸ್ ಇಸ್ ಸುಷ್ಮಿತಾ ಕೀರ್ತಿ ಪ್ರಸಾದ್. ಸೊ ವೆಲ್ಕಮ್ ಟು ಮೈ ಮಿನಿ ಬ್ಲಾಗ್. ಇವತ್ತು ಮನೇಲಿ ಸ್ವಲ್ಪ ಐಟಮ್ ಖಾಲಿ ಆಗಿತ್ತು, ಸೊ ತರೋಣ ಅಂತ ಹೊರಗಡೆ ಹೋಗ್ತಾ ಇದ್ದೀವಿ. ನಾನು ನಮ್ಮ ಮನೆಯವರು ಪಾಪು ಹೊರಗಡೆ ಹೋಗ್ತಾ ಇದ್ದೀವಿ. ಹಾಗೆ ಪಾಪು ಮಲಗಿದ್ದ, ಅವನು ಎದೊಳೋ ಅಷ್ಟರಲ್ಲಿ ರೆಡಿ ಆಗಿಬಿಡೋಣ ಅಂದ್ಬಿಟ್ಟು ನನ್ನ ಮನೆ ಕೆಲಸ ಎಲ್ಲ ಮುಗಿಸಿ ಬೇಗ ಬೇಗ ರೆಡಿ ಆಗ್ತಾ ಇದ್ದೀನಿ. ಸೊ ಅಷ್ಟರಲ್ಲಿ ನಮ್ಮ ಮನೆಯವರು ಸ್ವಲ್ಪ ಹೊರಗಡೆ ಕೆಲಸ ಇದೆ ಮುಗಿಸ್ಕೊಂಡ್ ಬರ್ತೀನಿ ಅಂತ ಹೋದ್ರು. ಹೊರಗಡೆ ಏನಾದ್ರೂ ತರಕ್ ಹೋದ್ರೆ ನಾವು ಇವಾಗ ದುಡ್ಡಿನ ಜೊತೆಗೆ ಈ ಬ್ಯಾಗ್ ನ ಮಾತ್ರ ಮರಿಲೇಬಾರ್ದು. ಯಾಕೆಂದ್ರೆ ಇವಾಗ ಎಲ್ಲೇ ಕೂಡ ಬ್ಯಾಗ್ ತಗೋತೀನಿ ಅಂದ್ರೆ ಸ್ವಲ್ಪ ಚಾರ್ಜಸ್ ಆಗೇ ಆಗುತ್ತೆ. ಸೊ ಬ್ಯಾಗ್ ನ ಮಾತ್ರ ಯಾರು ಮರಿದಿರೋ ಹೊರಗಡೆ ಹೋಗ್ಬೇಡಿ. ನಮ್ಮ ಮನೆಯವ್ರು ಬರ್ತೀನಿ ಅಂದ್ಬಿಟ್ಟು ಎಷ್ಟೊತ್ತಾದ್ರೂ ಬರ್ಲೇ ಇಲ್ಲ. ಸೊ ಏನ್ ಮಾಡೋದು, ನಾನು ಪಾಪು ಕಾದು ಕಾದು ಸುಸ್ತಾದ್ವಿ. ಸೊ ಅವರು ಬಂದ್ರು, ಮತ್ತೆ ನಾವು ಡಿಮಾರ್ಟ್ಗೆ ಹೋದ್ವಿ. ಹೊರಗಡೆನೆ ಇದ್ರು ನಮ್ಮ ಮನೆಯವರು, ಯಾಕಂದ್ರೆ ಸ್ವಲ್ಪ ಆಚೆನೂ ಐಟಮ್ ತಗೊಂಡಿದ್ವಿ, ಅದೆಲ್ಲ ಇಟ್ಕೊಂಡು ಹೊರಗಡೆನೆ ಇದ್ರು. ಸೊ ನಾನು ಒಬ್ಳೆ ಒಳಗಡೆ ಹೋಗಿ ಮನೆಗೆ ಏನೇನ್ ಐಟಮ್ ಬೇಕು ಅಂತ ತಗೊಂಡು ಬಿಲ್ ಮಾಡಿಸಿದೆ. ಯಪ್ಪ ನಿಜ, ಹೊರಗಡೆ ಅಂಗಡಿಗೂ ಡಿಮಾರ್ಟ್ ಐಟಮ್ಸ್ಗೂ ತುಂಬಾನೇ ರೇಟ್ ಡಿಫ್ರೆನ್ಸ್ ಇದೆ. ಆಗಿನ ಕಾಲದಲ್ಲೆಲ್ಲ ಜೋಬ್ ತುಂಬಾ ದುಡ್ಡು ತಗೊಂಡೋಗಿ ಬ್ಯಾಗ್ ತುಂಬಾ ಐಟಮ್ ತರ್ತಿದ್ರಂತೆ. ಬಟ್ ಇವಾಗ ಬ್ಯಾಗ್ ತುಂಬಾ ದುಡ್ಡು ತಗೊಂಡೋಗಿ ಜೋಬ್ ತುಂಬಾ ಐಟಮ್ ಬರಲ್ಲ, ಹಂಗಾಗೋಗಿದೆ ಕಾಲ. ಸೊ ಮನೆಗೆ ಬರೋ ಅಷ್ಟರಲ್ಲಿ ತುಂಬಾನೇ ಮಳೆ ಇಟ್ಕೊಂಡಿತ್ತು. ಪಾಪುನ ಮಲಗಿಸ್ದೆ. ಮಳೆ ನೋಡಿ ಎಷ್ಟು ಜೋರಾಗಿ ಬರ್ತಾ ಇದೆ. ಸೊ ಈ ವೆದರ್ನ ಹಂಗೆ ಎಂಜಾಯ್ ಮಾಡಿಕೊಂಡು ನಮ್ಮನೆಯವರು ಗೋಲ್ಗಪ್ಪ ಹಾಕೊಟ್ರು. ಸೊ ಅದನ್ನ ತಿನ್ಕೊಂಡು ಇವತ್ತಿನ ಡೇನ ಎಂಜಾಯ್ ಮಾಡಿದೆ. ಸೊ ಇದಾಗಿತ್ತು ಇವತ್ತಿನ ನನ್ನ ವಿಡಿಯೋ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ನಾನು. ಬೈ ಬಾಯ್.